ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ನಡುವೆ ಮತ್ತೆ ಭೀಕರ ಯುದ್ಧ ಶುರುವಾಗಿದ್ದು ಇರಾನ್ ಮೇಲೆ ಅಮೆರಿಕ ಸೇನೆ ಇದೀಗ ಭಯಾನಕ ದಾಳಿಗೆ ಮುಂದಾಗಿದೆ. ಅಮೆರಿಕ ಹಾಗೂ ಇರಾನ್ ನಡುವೆ ಶೀತಲ ಸಮರ ಈಗ ಮುಂದುವರೆದಿದೆ. ಏಕಕಾಲದಲ್ಲಿ ಹಲವು ಪ್ರದೇಶಗಳ ಮೇಲೆ ಏರ್ ಸ್ಟ್ರೈಕ್ ಆಗಿದೆ. ಕೆಶ್ಮ್ ದ್ವೀಪ ಮತ್ತು ಹೊರ್ಮಜ್ ಬಳಿ ಭೀಕರ ದಾಳಿಯನ್ನು ನಡೆಸಲಾಗಿದ್ದು ಇರಾನ್ನ ಏರ್ ಡಿಫೆನ್ಸ್ ಮತ್ತು ರಾಡಾರ್ ಕಂಪ್ಲೀಟ್ ಆಗಿ ಉಡಿಸಾಗಿದೆ. ಸಿರಿಕ್, ಮಿನಾಬ್ ಹಾಗೆ ಬಂದರ್ ಅಬ್ಬಾಸ್ನಲ್ಲಿ ದಾಳಿಯನ್ನು ನಡೆಸಲಾಗಿದ್ದು ಅಪಾಚೆ ಹೆಲಿಕಾಪ್ಟರ್ ಧ್ವಂಸ ಮಾಡಿದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ತಾ ಇದೆ ಅಮೆರಿಕ. ಹಾಗೆ ಇರಾನ್ನ ಕುಡಿಯುವ ನೀರಿನ ಘಟಕಗಳ ಮೇಲೂ ಕೂಡ ನಿರಂತರ ದಾಳಿಯನ್ನು ನಡೆಸಿದ್ದು ದಕ್ಷಿಣ ಇರಾನ್ನ ಸಿರಿಕ್ ಪ್ರದೇಶದಲ್ಲಿ ಅಮೆರಿಕ ದಾಳಿಯನ್ನ ನಡೆಸಿದೆ. ಬೊಮಾನಿ ಪ್ರದೇಶದಲ್ಲಿ ದಾಳಿ ಮಾಡಿದಂತ ಅಮೆರಿಕ 2 ನೀರಿನ ಘಟಕಕ್ಕೆ ಹಾನಿಯಾಗಿರೋ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಕುಡಿಯೋ ನೀರಿನ ಪೂರೈಕೆಯನ್ನ ಇರಾನ್ ಸ್ಥಗಿತಗೊಳಿಸಿದೆ. ಇರಾನ್ನ ಜಲಮೂಲಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಯುಎಸ್. ಅಪಾಚೆ ಹೆಲಿಕಾಪ್ಟರ್ ಹೊಡೆದು ಹಾಕಿದಂತ ಇರಾನ್ ವಿರುದ್ಧ ಕಿಡಿಕಾರಲಾಗ್ತಾ ಇದ್ದು ಜಾಲತಾಣ ಟ್ವೀಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ನಮ್ಮ ಅತ್ಯಾಧುನಿಕ ಅಪಾಚೆ ಹೆಲಿಕಾಪ್ಟರ್ ಒಂದನ್ನ ಹೊಡೆದಿದ್ದಾರೆ. ಈ ದಾಳಿಯಲ್ಲಿ ನಮ್ಮ 2 ಪೈಲಟ್ಗಳಿಗೆ ಹಾನಿಯಾಗಿದೆ. ಆದರೆ ಇರಾನಿನ ಈ ದಾಳಿ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ತೇವೆ ಅಂತ ಹೇಳಿದ್ದಾರೆ. ಜಾಲತಾಣ ಟ್ವೀಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ನಮ್ಮ ಮಹಾನ್ ಸೇನೆಯಿಂದ ನನಗೆ ಮಾಹಿತಿ ಸಿಕ್ಕಿದ್ದು ನಿನ್ನೆ ರಾತ್ರಿ ಹರ್ಮಜ್ ಜಲಸಂಧಿಯ ಮೇಲೆ ಗಸ್ತು ತಿರುಗ್ತಾ ಇದ್ದಾಗ ಇರಾನಿಯನ್ನರು ನಮ್ಮ ಅತ್ಯಾಧುನಿಕ ಅಪಾಚೆ ಹೆಲಿಕಾಪ್ಟರ್ಗಳ ಒಂದನ್ನು ಹೊಡೆದುಳಿಸಿದ್ದಾರೆ. ಈ ದಾಳಿಯಲ್ಲಿ 2 ಪೈಲಟ್ಗಳು ಕೂಡ ಭಾಗಿಯಾಗಿದ್ರು. 2 ಕೂಡ ಆದರೆ ಸೇಫ್ ಆಗಿದ್ದಾರೆ. ಯಾವುದೇ ರೀತಿ ಗಾಯಗಳಾಗಿಲ್ಲ. ಅದಾಗಿಯೂ ಕೂಡ ಯುನೈಟೆಡ್ ಸ್ಟೇಟ್ಸ್ ಈ ದಾಳಿಗೆ ಅಗತ್ಯವಾಗಿ ಪ್ರತಿಕ್ರಿಯಿಸಲೇಬೇಕಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನು ಮಾಡಿದ್ದಾರೆ. ಅಪಾಚೆ ಹೆಲಿಕಾಪ್ಟರ್ ಹೊಡೆದು ಹಾಕಿದಂಥ ಇರಾನ್ ವಿರುದ್ಧ ಕೆಂಡ ಕಾರ್ತಿರುವಂತಹ ಅಮೆರಿಕ ದಾಳಿಯನ್ನು ಮತ್ತಷ್ಟು ತೀಕ್ಷ್ಣಗೊಳಿಸಿದೆ. 2 ಟ್ಯಾಂಕರ್ಗಳನ್ನು ಈಗಾಗಲೇ ಹೊಡೆದುಳಿಸಲಾಗಿದ್ದು ಹರ್ಮಜ್ ಜಲಸಂಧಿ ಸೇರಿದಂತೆ ಹಲವು ಭಾಗಗಳಲ್ಲಿ ಈಗಾಗಲೇ ದಾಳಿಯನ್ನು ನಿರಂತರವಾಗಿ ನಡೆಸ್ತಾ ಇದೆ. ನಿಮ್ಮ ದಾಳಿ ಬೆದರಿಕೆಗಳಿಗೆ ಜಗ್ಗೋದಿಲ್ಲ. ಬದುಕುಳಿಯಬೇಕೆಂದ್ರೆ ಈಗಲೇ ಜಾಗ ಖಾಲಿ ಮಾಡಿ. ಅಮೆರಿಕ ಸೇನೆಗೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎದ್ದ ಭೂಮಿಯಲ್ಲಿ ಸೋಲುಗಳನ್ನು ಅನುಭವಿಸಿದ್ರು ಅಮೆರಿಕ ನಮ್ಮ ದೃಢ ನಿಶ್ಚಯವನ್ನ ಪರೀಕ್ಷೆ ಮಾಡೋದಕ್ಕೆ ಯತ್ನಿಸ್ತಾ ಇದೆ. ನಮ್ಮ ಪ್ರಬಲ ಸಶಸ್ತ್ರ ಪಡೆಗಳು ಉತ್ತರಿಸದೆ ಬಿಡೋದಿಲ್ಲ. ನೀವು ಸುರಕ್ಷಿತವಾಗಿರೋದಕ್ಕೆ ಬಯಸಿದ್ರೆ ಈ ಕೂಡಲೇ ಜಾಗ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪರ್ಷಿಯನ್ ಕೊಲ್ಲಿಯ ಇತಿಹಾಸವು ಹೊರಗಿನವರಿಂದ ಉಂಟಾಗುವಂತಹ ಭೀಕರ ಭವಿಷ್ಯಗಳ ಕುರಿತು ಹಲವು ಅಧ್ಯಾಯಗಳನ್ನು ಹೊಂದಿದೆ ಅಂತ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ನಮ್ಮ ಪ್ರಬಲ ಸಶಸ್ತ್ರ ಪಡೆಗಳು ಯಾವುದೇ ದಾಳಿ ಅಥವಾ ಬೆದರಿಕೆಗಳನ್ನು ಉತ್ತರಿಸದೆ ಬಿಡೋದಿಲ್ಲ. ಸೇಫ್ ಆಗಬೇಕು ಅಂದರೆ ಈ ಕೂಡಲೇ ನೀವು ನಮ್ಮ ಪ್ರದೇಶದಿಂದ ನಿರ್ಗಮಿಸಿ ಅಂತ ಹೇಳ್ತಿದ್ದಾರೆ. ಸುರಕ್ಷಿತವಾಗಲಿ ಬಯಸಿದ್ರೆ ನಮ್ಮ ಪ್ರದೇಶವನ್ನು ಬಿಟ್ಟು ಹೊರಡಿ. ಪರ್ಷಿಯನ್ ಕೊಲ್ಲಿಯ ಇತಿಹಾಸವು ಹೊರಗಿನವರಿಂದ ಉಂಟಾಗುವ ಭೀಕರ ಭವಿಷ್ಯಗಳ ಕುರಿತು ಹಲವು ಲೆಕ್ಕಾಚಾರಗಳನ್ನು ಹಾಕುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕ ಸೇನೆ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತೀಕಾರ ತೀರಿಸಿಕೊಳ್ಳಲಾಗ್ತಾ ಇದ್ದು ಕುವೈತ್, ಬಹ್ರೈನ್ ಹಾಗೆ ಜೋರ್ಡಾನ್ನಲ್ಲಿ ಇರಾನ್ ದಾಳಿಯನ್ನು ನಡೆಸಿದೆ. ಕುವೈತ್ನ ಅಮೆರಿಕ ಹಾಗೆ ಏರ್ ಬೇಸ್ ಮೇಲೆ ಮಿಸೈಲ್ ಮಳೆಯನ್ನೇ ಸುರಿಸಲಾಗ್ತಾ ಇದ್ದು ಅಲ್ ಸಲೀಂ ಏರ್ ಬೇಸ್ ಮೇಲೂ ಮುಗಿಬಿದ್ದಿದೆ ಇರಾನ್. ಜೋರ್ಡನ್ನಲ್ಲಿ ಅಮೆರಿಕ ಏರ್ ಬೇಸ್ ಮೇಲೆ ದಾಳಿಯನ್ನು ಮಾಡಲಾಗಿದ್ದು ಅಕ್ ಅಜ್ರಾಕ್ನಲ್ಲಿರುವಂತಹ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡಿದೆ. ಅಮೆರಿಕ ನೌಕಾಪಡೆಯ 5ನೇ ನೌಕೆ ಮೇಲೆ ಮಿಸೈಲ್ಗಳ ಮಳೆಯನ್ನೇ ಸುರಿಸಿದ್ದು ಬಹ್ರೈನ್ ಮೇಲೂ ಕೂಡ ದಾಳಿ ಮಾಡಿದೆ ಇರಾನ್ ಸೇನಾಪಡೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ಡೆಸ್ಕ್ನಿಂದ ಪ್ರತಿಮಾ ಇದ್ದಾರೆ. ಪ್ರತಿಮಾ, ಅಪಾಚೆ ಹೆಲಿಕಾಪ್ಟರ್ ಹೊಡೆದಾಕ್ತು ಇರಾನ್ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅಮೆರಿಕದಿಂದ ನಿರಂತರವಾದಂತಹ ದಾಳಿ ಇರಾನ್ ಮೇಲೆ ಆಗ್ತಾ ಇದೆ. ಇರಾನ್ ಕೂಡ ಕೈಕೊಟ್ಟಿಕೊಳ್ತಿಲ್ಲ. ಈ ಕೂಡಲೇ ಜಾಗ ಖಾಲಿ ಮಾಡಿ, ಇಲ್ಲಂದ್ರೆ ಪರಿಸ್ಥಿತಿ ಮತ್ತಷ್ಟು ತೀಕ್ಷ್ಣ ರೂಪಕ್ಕೆ ಹೋಗಬೇಕಾಗುತ್ತೆ ಅಂತ ಹೇಳ್ತಿದೆ. ಏನೆಲ್ಲ ಘಟನೆಗಳಾಗ್ತಾ ಇದೆ? ಶಕುಂತಲಾ, ನಾವು ನಿನ್ನೆ ದಿನ ನೆನಪಿಸ್ಕೊಳ್ಬೇಕು, 18 ದಿನದಲ್ಲಿ ಯುದ್ಧನೇ ಅಂತ್ಯ, ಪರಮಾಣು ಒಪ್ಪಂದಕ್ಕೆ ಸಹಿ ಆಗ್ತಾ ಇದೆ, ಯಾವುದೇ ರೀತಿಯಲ್ಲೂ ಕೂಡ ಮುಂದೆಡಿ ಇಡಲ್ಲ ಇರಾನ್ ಎನ್ನುವಂಥ ಹೇಳಿಕೆಯನ್ನ ಟ್ರಂಪ್ ಕೊಡ್ತಾ ಇದ್ರು. ಆದರೆ 24 ಗಂಟೆ ಆಗಿಲ್ಲ ಹೇಳಿಕೆಯನ್ನು ಕೊಟ್ಟು, ಅಷ್ಟರಲ್ಲಾಗಲೇ ಸಂಪೂರ್ಣವಾಗಿ ಚಿತ್ರಣ ಬದಲಾಗಿ ಹೋಗಿದೆ. ಟ್ರಂಪ್ ಏನು ಹೇಳಿದ್ರು? ನಮ್ಮ ಅಪಾಚೆಯನ್ನ ಹೆಲಿಕಾಪ್ಟರ್ನ ಹೊಡೆದು ಹಾಕಿದೆ ಇರಾನ್. ಹಾರ್ಮುಜ್ನಲ್ಲಿ ಗಸ್ತು ತಿರುಗ್ತಾ ಇದ್ದಂತಹ ಅಪಾಚೆ ಅದು. ನಮ್ಮ ಪೈಲಟ್ಗಳನ್ನ ನಾವು ಬಚಾವ್ ಮಾಡ್ಕೊಂಡ್ವಿ, ಆದರೆ ಅಪಾಚೆಯನ್ನ ಹೊಡೆದೊಡಿಸಿದಕ್ಕಾಗಿ ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅಂತಂದ್ರು. ಟ್ರಂಪ್ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಂತೆ, ಅಂದ್ರೆ ಯುದ್ಧಕ್ಕೆ ಅಸ್ತು ಅಂತ ಹೇಳಿದಂತೆ ಕದನ ವಿರಾಮದ ನಡುವಲ್ಲೇ
ದಾಳಿ ಆಯಿತು. ಇರಾನ್ ಮೇಲೆ ವಿಪರೀತವಾದಂತಹ ದಾಳಿಯನ್ನ ಅಮೆರಿಕ ನಡೆಸ್ತಾ ಇದೆ. ಈಗಾಗಲೇ ಅಲ್ಲಿರುವಂತಹ ನೀರಿನ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಜೊತೆಗೆ ಇರಾನ್ ಕೂಡ ನಾನು ಇನ್ನಷ್ಟು ತೀವ್ರವನ್ನ ದಾಳಿ ಮಾಡ್ತೀನಿ, ನನ್ನನ್ನು ವೀಕ್ ಅಂತ ಅನ್ಕೋಬೇಡಿ, ನೀವು ಬದುಕಿರಬೇಕು, ನೀವು ಸೇಫ್ ಆಗಿರಬೇಕು ಅಂತಂದ್ರೆ ಇಲ್ಲಿಂದ ಹೊರಡಿ ಎನ್ನುವಂತಹ ಒಂದು ಸಂದೇಶವನ್ನ ಅಲ್ಲಿನ ವಿದೇಶಾಂಗ ಸಚಿವರಾದಂತಹ ಅಬ್ಬಾಸ್ ಅರಾಗ್ಚಿ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಈ ಹೇಳಿಕೆ, ಟ್ರಂಪ್ ಪೋಸ್ಟ್, ಈಗ ಆಗ್ತಾ ಇರುವಂತಹ ದಾಳಿಯನ್ನ ನೋಡ್ತಾ ಹೋದ್ರೆ 18 ದಿನದಲ್ಲಿ ಮುಗಿಬೇಕಾಗಿದ್ದಂತಹ ಯುದ್ಧ ಅಂತ ಟ್ರಂಪ್ ಕೊಟ್ಟಂತ ಹೇಳಿಕೆಗೂ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನೋಡ್ತಾ ಹೋದ್ರೆ ಹಾರ್ಮೋಸ್ನಲ್ಲಿ ಇನ್ನಷ್ಟು ಸಂಘರ್ಷ ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರ ಮಧ್ಯೆ ನಿಜಕ್ಕೂ ಕೂಡ ಇರಾನ್ ಹಾಗಿದ್ರೆ ಅಪಾಚೆಯನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಅಥವಾ ತಾನಾಗೆ ಉರುಳಿ ಬಿತ್ತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು. ಯಾಕಂದ್ರೆ ಇರಾನ್ ಹೇಳ್ತಾ ಇದ್ದದ್ದು ನಾನ್ ಟಾರ್ಗೆಟ್ ಮಾಡಿ ಹೊಡೆದಿಲ್ಲ ಅಂತ. ಹಾಗಿದ್ರೆ ಅಪಾಚೆ ಹೇಗೆ ಹಾಗಿದ್ರೆ ಧ್ವಂಸ ಆಯಿತು? ಇದನ್ನು ಗಮನಿಸ್ತಾ ಹೋದಾಗ ನಾವು ಯಮನ್ನಲ್ಲಿ ಹೌತಿ ಉಗ್ರಪಡೆ ಏನಿದೆ ಅದು ಕೂಡ ಆಕ್ಟಿವ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಆ ದಾಳಿಗೆ ಏನಾದರೂ ತುತ್ತಾಗ್ಬಿಡ್ತಾ ಅಪಾಚೆ ಎನ್ನುವಂತಹ ಒಂದು ಸಂಶಯ ಕೂಡ ಕಾಡ್ತಾ ಇದೆ. ಏನೇ ಅನುಮಾನಗಳಿದ್ರು ಶಕುಂತಲಾ, ನಾವು ಗಮನಿಸ್ತಾ ಹೋದರೆ ಯುದ್ಧದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗೋದು ಕಂಡು ಬರ್ತಾ ಇದೆ. ಇಸ್ರೇಲ್ಗೆ ನೀವಿನ್ನು ಯುದ್ಧವನ್ನು ತೀವ್ರಗೊಳಿಸಬೇಡಿ ಎನ್ನುವಂತಹ ಒಂದು ಕಂಡೀಷನ್ ಅನ್ನ ಅಮೆರಿಕ ಹಾಕಿತ್ತು. ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದು, ನೆತನ್ಯಾಹು ಜೊತೆ ಮಾತನಾಡಿದ್ರು. ಆದರೆ ಈಗ ನೋಡ್ತಾ ಹೋದರೆ ಅಮೆರಿಕಾವೇ ಪ್ರತಿದಾಳಿಯನ್ನು ಮಾಡುವಂತಹ ಹಂತಕ್ಕೆ ಬಂದಿದೆ ಅಂತಂದ್ರೆ ಇರಾನ್ ಕೂಡ ಅಷ್ಟೇ ತೀವ್ರವಾಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಹೋದ್ರೆ ಬರುವ ದಿನಗಳು ಇನ್ನಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆ ದಟ್ಟವಾಗಿದೆ. ಜಾಗತಿಕವಾಗಿ ಇದು ದೊಡ್ಡ ಹೊಡೆತ. ಶಕುಂತಲಾ, ಧನ್ಯವಾದ ಪ್ರತಿಮಾ, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.